ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. LPG ಹಾಹಾಕಾರ ರಾಜ್ಯದಲ್ಲಿ ಮುಂದುವರೆದಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಯಾರ್ಯಾರು ಏನೇನು ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ, ಯಾರ್ಯಾರು ಪ್ರತಿಕ್ರಿಯೆ ಕೊಡ್ತಾ ಇದ್ದಾರೆ ನೋಡ್ತಾ ಹೋಗೋಣ. ಹೋಟೆಲ್ ಮಾಲೀಕರಿಗೆ ಈಗ ಗುಡ್ ನ್ಯೂಸ್. ಇನ್ನು ಮುಂದಕ್ಕೆ LPG ಸಿಲಿಂಡರ್ಗೆ ಸಂಬಂಧಪಟ್ಟಂತೆ ರಾಜ್ಯದ ಹೋಟೆಲ್ ಮಾಲೀಕರಿಗೆ ಸಿಹಿ ಸುದ್ದಿ. LPG ಹಾಹಾಕಾರ ಇತ್ತು ರಾಜ್ಯದಲ್ಲಿ. ಆದರೆ ಈಗ ಅಂದರೆ ಕೊಲ್ಲಿ ಯುದ್ಧ ಆರಂಭ ಆದ ಬಳಿಕ LPG ಪೂರೈಕೆ ಸಂಪೂರ್ಣವಾಗಿ ಕಮರ್ಷಿಯಲ್ ಆಗಿ ಸ್ಟಾಪ್ ಆಗಿತ್ತು. ಆದರೆ ಇನ್ನು ಮುಂದಕ್ಕೆ ಸ್ವಲ್ಪ ಅದನ್ನು ಸಡಿಲಗೊಳಿಸ್ತೀವಿ, ಹೋಟೆಲ್ ಮಾಲೀಕರಿಗೆ ಸಿಲಿಂಡರ್ ಸಿಗುವ ರೀತಿಯಲ್ಲಿ ನೋಡ್ಕೊಳ್ತೀವಿ ಅನ್ನುವಂತಹ ಸಿಹಿ ಸುದ್ದಿಯನ್ನು ಕೊಡ್ತಾ ಇದ್ದಾರೆ. ಆಹಾರ ಇಲಾಖೆ ಅಧಿಕಾರಿಗಳು ಕೂಡ ಈ ಸಭೆಯಲ್ಲಿ ಭಾಗಿಯಾಗಿದ್ರು. ಈ ಒಂದು ಮೀಟಿಂಗ್ ಮಾಡಬೇಕಾದ್ರೆ 10,000 ಸಿಲಿಂಡರ್ಗಳು, ಅದರ ಜೊತೆಗೆ 2,500 3,000 ಆಟೋ ಸಿಲಿಂಡರ್ಗಳನ್ನು ಕೂಡ ಕೊಡಲಾಗ್ತಾ ಇದೆ. ಗೇಲ್ ಕಂಪನಿಗಳಿಗೆ ಇನ್ನು ಮುಂದೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದು ಕಡ್ಡಾಯ ಅಂತೆ. ಓಕೆ, ಹೋಟೆಲ್ ಮಾಲೀಕರಿಗೆ ಹಾಗಾದ್ರೆ ಈಗ ಅಂದರೆ ಕಂಪ್ಲೀಟಾಗಿ ನೀವು ಕೇಳ್ತಾ ಇದ್ರಲ್ಲ, ದಿನಕ್ಕೆ 10 ಬೇಕು, 7-8 ಬೇಕು, ಇಲ್ಲ ಆ ಥರ ಕೊಡೋಕ್ಕಾಗ್ತಾ ಇಲ್ಲ. ಒಂದಷ್ಟು ಪರ್ಸೆಂಟೇಜ್ ಅಂತೂ ಗೇನ್ ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಸಭೆ ಬಳಿಕ KH ಮುನಿಯಪ್ಪ ಅವರು ಕೊಟ್ಟಿರುವ ಸ್ಟೇಟ್ಮೆಂಟ್ ಇದು. ಅಂದರೆ ಹೋಟೆಲ್ ಮಾಲೀಕರಿಗೆ ಸಿಹಿ ಸುದ್ದಿ. 10,000 ಎಲ್ಲಿ ಸಾಕಾಗುತ್ತೆ, ಯಾರಿಗೆ ಸಾಕಾಗುತ್ತೆ ಗೊತ್ತಿಲ್ಲ. ಈ ಯುದ್ಧ ಆರಂಭ ಆದಮೇಲೆ LPG ಸಿಲಿಂಡರ್ ಕೊರತೆ, ಅದಾದಮೇಲೆ ಕಮರ್ಷಿಯಲ್ ಸಿಲಿಂಡರ್ಗಳನ್ನು ಕಂಪ್ಲೀಟಾಗಿ ಕಟ್ ಡೌನ್ ಮಾಡ್ಕೊಂಡು ಬಂದರು. ಎಷ್ಟೋ ಹೋಟೆಲ್ಗಳು ಬಾಗಿಲು ಹಾಕಿದ್ವು. ಹೆಣಗಳನ್ನು ಸುಡ್ಲಿಕ್ಕೂ ಕೂಡ ಸಿಲಿಂಡರ್ ಸಿಗ್ತಾ ಇರಲಿಲ್ಲ. ಸೌದೆ ಒಲೆಯಲ್ಲಿ ಹೆಣ ಸುಡುವ ಪರಿಸ್ಥಿತಿ ಇತ್ತು ಪುಣೆಯಲ್ಲೆಲ್ಲ. ನಮ್ಮ ರಾಜ್ಯ ಕೂಡ ಇದಕ್ಕಿಂತ ಏನು ಹೊರತಾಗಿರಲಿಲ್ಲ. ಹೋಟೆಲ್ಗಳು ಬಾಗಿಲೇ ಹಾಕ್ಬಿಟ್ಟಿದ್ವು ಎಷ್ಟೋ ಕಡೆ. ಊಟ ತಿಂಡಿ ಎಲ್ಲ ಸ್ಕಿಪ್ ಮಾಡಿ ಜಸ್ಟ್ ಈ ಇಂಡಕ್ಷನ್ ಸ್ಟವ್ನಲ್ಲಿ ಮಾಡುವ ಕಾಫಿ ಟೀ ಅಥವಾ ಜ್ಯೂಸ್ಗಳಿಗೆ ಸ್ಟಿಕ್ ಆನ್ ಆಗಿದ್ರು ಅಥವಾ ಸ್ವಿಚ್ ಆನ್ ಆಗಿದ್ರು. ಇದರ ನಡುವೆ ಸಾಕು ನೀವು ಪಟ್ಟಿದ್ದ ಕಷ್ಟ, ಒಂದಷ್ಟು ರಿಲೀಫ್ ಕೊಡ್ತೀವಿ ತಗೊಳ್ಳಿ ಅಂತ ಉಸಿರಾಡುವ ಅಥವಾ ಬ್ರೀತಿಂಗ್ ಸ್ಪೇಸ್ ಕೊಡ್ತಾ ಇದ್ದಾರೆ. 10,000 ಸಿಲಿಂಡರ್ಗಳು ದಿನಕ್ಕೇನಾ ಅಥವಾ ಹೆಂಗೆ? ಆ್ಯಂಡ್ ಆ 10,000 ನಮಗೆ ಬೇಕಾಗಿದ್ದು ಎಷ್ಟು? ಆಮೇಲೆ ಆಟೋದವ್ರಿಗೂ ಕೂಡ ಈ ಗ್ಯಾಸ್ ಕೊರತೆ ಆಗ್ತಾ ಇತ್ತು, ಅವ್ರಿಗೂ ಕೂಡ ಈಗ ಇನ್ನು ಮುಂದಕ್ಕೆ ಕೊಡ್ತಾರಂತೆ. ಬಟ್ ಏನೋ ಗೇಲ್ ಕಂಪನಿಗಳಿಗೆ ರಿಜಿಸ್ಟ್ರೇಷನ್ ಕಡ್ಡಾಯ ಅಂತೆ. ಇದು ಹೇಗೆ, ಇದರಿಂದ ಏನು ಯೂಸ್, ಇದನ್ನು ನಾವು ನಮ್ಮ ಪ್ರತಿನಿಧಿಗಳಿಂದ ಮಾಹಿತಿ ಕಲೆ ಹಾಕುವ ಪ್ರಯತ್ನವನ್ನು ಮಾಡೋಣ. ಸೊ ಒಂದಂತೂ ನಿಜ, ಹೋಟೆಲ್ ಮಾಲೀಕರು ಒಂದು ಸ್ವಲ್ಪ ನಿರಾಳರಾಗ್ಬೋದು. ವಾಪಸ್ ನಿಮ್ಮ ಬಿಸ್ನೆಸ್ಸನ್ನು ಪುನರ್ ಆರಂಭ ಮಾಡ್ಬೋದು.